ಡಿಕೆ ಶಿವಕುಮಾರ್ ಹೇಳಿದಂತ ನಟ್ಟು ಬೋಲ್ಟು ಮಾತಿಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ನಿರ್ದೇಶಕ ನಾಗಾಭರಣ ಗುದ್ದು ಕೊಟ್ಟಿದ್ದಾರೆ. ಯಾವ ರಾಜಕಾರಣಿ ಕನ್ನಡ ಉಳಿಸೋ ಕೆಲಸ ಮಾಡ್ತಿದ್ದಾರೆ, ಯಾವುದೋ ಕಾರಣಕ್ಕೆ ವಾರ್ನಿಂಗ್ ಕೊಡೋದು, ಸಿನಿಮಾದವರಿಗೆ ತಿಳುವಳಿಕೆ ಕೇಳೋದು ಸರಿಯಲ್ಲ. ಯಾವುದೇ ಚಳುವಳಿಗಳು ಪಕ್ಷಾತೀತವಾಗಿರಬೇಕು. ಬೆಂಗಳೂರಿನಲ್ಲಿ ಫಿಲಂ ಫೆಸ್ಟಿವಲ್ ಆರಂಭಿಸಿದ್ದು ನನಗೆ ಆಹ್ವಾನ ಪತ್ರಿಕೆ ಕೇವಲ ಪೋಸ್ಟ್ನಲ್ಲಿ ಬಂತು, ಹಾಗಾಗಿ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಇಡೀ ವೇದಿಕೆಯಲ್ಲಿ ರಾಜಕೀಯ ನಾಯಕರಿದ್ದು ರಾಜಕೀಯ ಪ್ರೇರಿತ ಚಳುವಳಿಗಳಲ್ಲಿ ನಮ್ಮ ಭಾಗಿ ಇರೋದಿಲ್ಲ. ಹಿರಿಯ ನಿರ್ದೇಶಕ ಎಸ್ ನಾಗಾಭರಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ರಾಜಕಾರಣಿ ಕನ್ನಡವನ್ನ ಉಳಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಿರ್ದೇಶಕ ನಾಗಾಭರಣ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ನಿರ್ದೇಶಕ ನಾಗಾಭರಣ ಗುದ್ದು ಕೊಟ್ಟಿದ್ದಾರೆ. ಸರ್, ನಿನ್ನೆ ಚಲನಚಿತ್ರೋತ್ಸವಕ್ಕೆ ಚಾಲನೆ ದೊರಕಿತು ವಿಧಾನಸೌಧದಲ್ಲಿ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ನೇರವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಸೊ ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದರು ಬರಬೇಕಾಗಿತ್ತು, ಆದರೆ ಯಾರೂ ಬಂದಿಲ್ಲ, ಬರಲೇಬೇಕು ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಡೀ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಪ್ರಾರಂಭ ಮಾಡಿದ್ದು ನಾನು. ಸುಚಿತ್ರಾದಲ್ಲಿ ನಡೀತಾ ಇದ್ದಂಥ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿದ್ದು ನಾನು. ನನಗೆ ಕೇವಲ ಇನ್ವಿಟೇಷನ್ ಪೋಸ್ಟ್ನಲ್ಲಿ ಬಂತು. ಅಂದರೆ ಲೆಕ್ಕ ಹಾಕಿ ಯಾವ ರೀತಿ ಎಲ್ಲರನ್ನ ಒಳಗೊಳ್ಳುವ ಕ್ರಿಯೆಯನ್ನು ಮಾಡಿತ್ತು ಸರ್ಕಾರ ಅನ್ನೋದು. ನನಗೆ ನಿನ್ನೆ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಕಾರಣ ಇಷ್ಟೇ, ವೈಯಕ್ತಿಕವಾಗಿ ಒಂದು ಫೋನ್ ಆದರೂ ಮಾಡ್ಬೋದಾಗಿತ್ತು. ಯಾವುದೋ ಕಾರಣಕ್ಕಾಗಿ ಸಿನಿಮಾದವರಿಗೆ ಒಂದು ವಾರ್ನಿಂಗ್ ಕೊಡೋದು ಅಥವಾ ತಿಳುವಳಿಕೆ ಹೇಳೋದು ಇದೆಯಲ್ಲ, ಅದರ ಹಿಂದೆ ಯಾವ ರೀತಿಯ ಚಳುವಳಿಯನ್ನು ಅವರು ಆರಂಭಿಸಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮಹದಾಯಿ ಬಗ್ಗೆಯೋ ಇನ್ಯಾವುದರ ಬಗ್ಗೆಯೋ ಅವರು ಚಳುವಳಿ ಆರಂಭಿಸುವಾಗ ಅವರು ಎಲ್ಲ ಪಕ್ಷಗಳನ್ನು ಎಲ್ಲ ಜನರನ್ನು ಒಳಗೊಂಡು ಮಾಡಿದರೆ ಅದು ನಿಜವಾಗಿಯೂ ಕೂಡ ಎಲ್ಲರೂ ಜೊತೆಯಲ್ಲಿ ನಡೆಯಬೇಕಾದಂತಹ ಭಾರತ್ ಜೋಡೋ ಯಾತ್ರೆ ಆಗ್ತಾಯಿತ್ತು. ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಇಡೀ ಕನ್ನಡ ಸಮುದಾಯಕ್ಕೆ, ಕನ್ನಡ ಚಲನಚಿತ್ರರಂಗಕ್ಕೆ. ಇದನ್ನೇ ಒಂದು ನೇರವಾದ ಪ್ರಶ್ನೆ ಕೇಳ್ತಾನೆ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೊಂದಿರುವ ಪ್ರತಿಯೊಬ್ಬ ನಿರ್ಮಾಪಕ ಈಗ ಯಾವ ಸ್ಥಿತಿಲಿದ್ದಾನೆ, ಅದೇ ರಾಜಕೀಯ ವ್ಯಕ್ತಿಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೊಂದಿರುವವರು ಒಬ್ಬರಾದರೂ ಕನ್ನಡ ಸಿನಿಮಾದ ಕನ್ನಡ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸ ಯಾರಾದರೂ ಮಾಡಿದಾರಾ? 10 ಕಾರಣಗಳಿದೆ. ಯಾವುದೇ ಸರ್ಕಾರ ಬರಲಿ, ಬರುವ ಎಲ್ಲ ಸರ್ಕಾರಗಳು ಕೂಡ ನಮ್ಮದು ಇದು ಅಂತ ಅಂದುಕೊಂಡಾಗ ಮಾತ್ರ ಆ ನಮ್ಮತನ ಬೆಳೆಯುತ್ತೆ. ಸರಿಯಾಗಿ ಆಹ್ವಾನವನ್ನ ಕೊಡದೆ ಅವರು ಕಲಾವಿದರಿಗೆ ವಾರ್ನಿಂಗ್ ಮಾಡುವಂತಹ ಕೆಲಸ ಮಾಡಿದ್ರು ಅನ್ನುವಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ ಅವ್ರು ಯಾರ್ಯಾರನ್ನ ಹೋಗಿ ಕರೆದಿದ್ದಾರೋ ಗೊತ್ತಿಲ್ಲ ನನಗೆ. ನನಗಂತೂ ನನಗೆ ಆದ ಅನುಭವವನ್ನು ನಾನು ಹೇಳ್ತೇನೆ ಅಷ್ಟೇ. ಅವ್ರು ಎಲ್ಲರ ಮನೆಗೂ ಹೋಗಿರ್ಬೋದೇನೋ, ಹೋಗಿದ್ದು ಬರದೇ ಇದ್ದರೆ ಆವಾಗ ತಪ್ಪಾಗ್ಬೋದೇನೋ. ಆದರೆ ಅವರು ಯಾರನ್ನೂ ಕರೀದೆ ಬರೀ ಒಂದು ಪೋಸ್ಟ್ ಮಾಡಿಬಿಟ್ಟು ನೀವು ಬನ್ನಿ ಅನ್ನುವಂತಹ ಒಂದು ಫೋನ್ ಕೂಡ ಮಾಡದೆ ನೀವು ಬರಬೇಕು ಅನ್ನೋ ಇದನ್ನು ದ್ರಾಷ್ಟ್ಯವನ್ನು ತೋರಿಸೋದಿದೆಯಲ್ಲ, ಅದು ತಪ್ಪಾಗ್ತದೆ. ನನಗೆ ಒಂದು ರೀತಿ ರಾಜಕೀಯವಾಗಿ ಇಡೀ ವೇದಿಕೆ ಮತ್ತು ಮುಂದೆ ಇದ್ದ ಜನಗಳು ಕೇವಲ ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರಿದ್ರಾ ಅನ್ನೋ ತರಹ ಅನ್ನಿಸ್ತಾ ಇತ್ತು. ಅದರಲ್ಲಿ ಇವಿಷ್ಟು TS ನಾಗಾಭರಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.